ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2011ರಲ್ಲಿ ರಿಲೀಸ್ ಆದ ರಾಂಗ್ ಟರ್ನ್ 4 ಎಂಬ ಸ್ಲ್ಯಾಶರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1974ರ ವೆಸ್ಟ್ ವರ್ಜೀನಿಯಾದ ಒಂದು ಸ್ಯಾನಿಟೋರಿಯಂನಲ್ಲಿ. ಆಗ ಕಾಣೋ ಡಾಕ್ಟರ್ ಬ್ರೆಂಡನ್ ಹೊಸದಾಗಿ ಬಂದಿದ್ದ ಡಾಕ್ಟರ್ ಆನ್ಗೆ ಹಾಸ್ಪಿಟಲ್ನ ಬಗ್ಗೆ ಹೇಳುತ್ತಿರುತ್ತಾನೆ. ಅಲ್ಲಿ 182 ಮೆಂಟಲ್ ಪ್ರಾಬ್ಲಮ್ ಇರುವ ಪೇಷಂಟ್ಗಳಿರ್ತಾರೆ. ಅವರಲ್ಲಿ ಹೆಚ್ಚು ಜನ ಹುಟ್ಟುತ್ತಲೇ ವಿರೂಪವಾಗಿ ಹುಟ್ಟರು ಡಿಫಾರ್ಮ್ಡ್ ರೋಗಿಗಳೇ ಇರ್ತಾರೆ. ಹಾಗೆಯೇ ಇವರು ಅಪಾಯಕಾರಿಯಾಗಿರ್ತಾರೆ. ಇವರನ್ನು ಸೆಲ್ನಲ್ಲಿ ಕೈದಿಗಳ ರೀತಿ ಬಂಧಿಸಿರ್ತಾರೆ. ಈ ಸಮಯದಲ್ಲಿ ಡಾಕ್ಟರ್ ಆನ್ನನ್ನು ಹಿಡಿಯೋ ಒಬ್ಬ ರೋಗಿ ಅವಳ ಜುಟ್ಟನ್ನು ಹಿಡಿದು ಎಳಿತಾನೆ. ಬ್ರೆಂಡನ್ ಬಿಡಿಸಲು ಬರುವಷ್ಟರಲ್ಲಿ ಆ ವ್ಯಕ್ತಿ ಆನ್ನ ತಲೆಯಲ್ಲಿದ್ದ ಹೇರ್ ಪಿನ್ ಅನ್ನು ಗೊತ್ತಾಗದಂತೆ ತೆಗೆದಿಟ್ಟುಕೊಳ್ತಾನೆ. ಆಗ ಬ್ರೆಂಡನ್ ಆನ್ನನ್ನು ಅವನಿಂದ ಬಿಡಿಸಿ ಮತ್ತೊಂದು ಸೆಲ್ಗೆ ಕರೆದುಕೊಂಡು ಬರ್ತಾನೆ. ಅಲ್ಲಿದ್ದ 3 ಬ್ರದರ್ಸ್ ಅನ್ನು ಅವಳಿಗೆ ತೋರಿಸ್ತಾನೆ. ಅವರು ಬೇರಾರೂ ಅಲ್ಲ, 3 ಫಿಂಗರ್, 1 ಐ, ಸಾಟೋತ್. ಇವರು ಕಾಡಿನಲ್ಲಿ ಸಿಕ್ಕಿರ್ತಾರೆ. ಮತ್ತೊಂದು ವಿಷಯವೇನೆಂದರೆ ಈ 3 ಅವರ ತಂದೆ ತಾಯಿಯನ್ನೇ ತಿಂದಿದ್ದಾರೆ ಎಂದು ಅವಳಿಗೆ ಹೇಳ್ತಾನೆ. ಸ್ನೇಹಿತರೆ, ಈ ಮೂವಿ ಹಿಂದಿನ ಪಾರ್ಟ್ಗಳ ಪ್ರೀಕ್ವಲ್ಲೇ ಆಗಿದ್ದರು ಸ್ಟೋರಿಯಲ್ಲಿ ಹಲವಾರು ಚೇಂಜಸ್ಗಳನ್ನು ಮಾಡಲಾಗಿದೆ. ಡಾಕ್ಟರ್ ಹೇಳೋ ಪ್ರಕಾರ 3 ಫಿಂಗರ್ ತನ್ನ ಕೈ ಬೆರಳನ್ನು ತಾನೇ ತಿಂದಿದ್ದು, 1 ಐ ತನ್ನ ಕಣ್ಣನ್ನು ತಾನೇ ತಿಂದಿರ್ತಾನೆ, ಇನ್ನು ಸಾಟೋತ್ ತನ್ನ ಹಲ್ಲುಗಳನ್ನು ತಾನೇ ಹಾಳು ಮಾಡಿಕೊಂಡಿರ್ತಾನೆ. ಹಾಗೆ ಮತ್ತೊಂದು ತುಂಬಾ ಮುಖ್ಯವಾದ ವಿಷಯ ಹೇಳ್ತಾನೆ. ಅದೇನೆಂದರೆ ಈ 3 ಇಡೀ ಸ್ಯಾನಿಟೋರಿಯಂನಲ್ಲಿಯೇ ಅತಿ ಅಪಾಯಕಾರಿ ವ್ಯಕ್ತಿಗಳಾಗಿದ್ದು ಹಾಗೆಯೇ ತುಂಬಾ ಬುದ್ಧಿವಂತರು ಆಗಿದ್ದಾರೆ. ಆದರೆ ಇವರು ತುಂಬಾ ಡೇಂಜರಸ್ ಎಂದು ಆನ್ಗೆ ಅನ್ನಿಸಲ್ಲ. ಹೀಗೆ ಅವರೋದಾಗ ಆ ಪಿನ್ನನ್ನು ಕದ್ದಿದ್ದ ವ್ಯಕ್ತಿ ಸೆಲ್ ಓಪನ್ ಮಾಡಲು ಪ್ರಯತ್ನ ಪಡ್ತಾನೆ. ಆದರೆ ಆಗಲ್ಲ. ಇದನ್ನು ನೋಡಿದ ಬ್ರದರ್ಸ್ ಆ ಪಿನ್ನನ್ನು ಕೊಡಲು ಹೇಳ್ತಾರೆ. ಆಗ ಅದನ್ನು ಅವರ ಕಡೆ ಎಸಿತಾನೆ. ಅದನ್ನು ಎತ್ತಿಕೊಳ್ಳೋ 3 ಫಿಂಗರ್ ಸೆಲ್ ಲಾಕ್ ಅನ್ನು ತುಂಬಾ ಈಸಿಯಾಗಿ ಓಪನ್ ಮಾಡ್ತಾನೆ. ನಂತರ ಹೊರಬರೋ ಅವರು ಅಲ್ಲಿನ ಕೇರ್ ಟೇಕರ್ನನ್ನು ತುಂಬಾ ಭೀಕರವಾಗಿ ಕೊಂದು ಹಾಕ್ತಾರೆ. ನಂತರ ಎಲ್ಲ ಪೇಷಂಟ್ಗಳ ಸೆಲ್ ಅನ್ನು ಬಟನ್ ಮೂಲಕ ಓಪನ್ ಮಾಡ್ತಾರೆ. ಹೊರಬಂದ ಪೇಷಂಟ್ಗಳನ್ನು ಕಂಟ್ರೋಲ್ ಮಾಡಲು ಯಾರ ಕೈಲೂ ಸಾಧ್ಯವಾಗಲ್ಲ. ಇತ್ತ ಆ 3 ಬ್ರದರ್ಸ್ ಡಾಕ್ಟರ್ ಆನ್ನನ್ನು ಎಳೆದುಕೊಳ್ತಾರೆ. ಅವಳಿಗೆ ಒಂದೇ ಸಮನೆ ಎಲೆಕ್ಟ್ರಿಕ್ ಶಾಕ್ ಕೊಟ್ಟು ಅವಳ ಬ್ರೈನ್ ಅನ್ನು ಪೂರ್ತಿಯಾಗಿ ಬರ್ನ್ ಮಾಡ್ತಾರೆ. ಹೀಗೆ ಅವಳ ಸಾವಾಗುತ್ತೆ. ಡಾಕ್ಟರ್ ಬ್ರೆಂಡನ್ ಅನ್ನು ಆ 3 ತುಂಬಾ ಬುದ್ಧಿಯನ್ನು ಉಪಯೋಗಿಸಿ ಕೈ ಕಾಲುಗಳನ್ನು ಕಿತ್ತು ಸಾಯಿಸ್ತಾರೆ. ಅವನ ಸಾವು ಅತಿ ಭಯಾನಕವಾಗಿರುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನ್ ಶುರುವಾಗೋದು 2003ರಲ್ಲಿ. ಅಂದರೆ ಆ ಘಟನೆಯಾದ 29 ವರ್ಷಗಳ ನಂತರ. ಅಲ್ಲಿ ನಮಗೆ ವೆಸ್ಟ್ ವರ್ಜೀನಿಯಾದ ಯೂನಿವರ್ಸಿಟಿಯ 9 ಜನ ಸ್ಟೂಡೆಂಟ್ಗಳು ಕಾಣ್ತಾರೆ. ಇವರೆಲ್ಲ ದೂರದಲ್ಲಿರೋ ಅವರ ಫ್ರೆಂಡ್ ಆದ ಪೋರ್ಟರ್ನ ಕ್ಯಾಬಿನ್ಗೆ ಹೋಗಲು ಸ್ನೋ ಮೊಬೈಲ್ನಲ್ಲಿ ಹೋಗ್ತಾರೆ. ಏಕೆಂದರೆ ಅದು ಅತಿಯಾಗಿ ಹಿಮವಾಗುತ್ತಿದ್ದ ಸಮಯ. ಹೀಗೆ ತುಂಬಾ ಎಂಜಾಯ್ ಮಾಡಿಕೊಂಡು ತಮ್ಮ ಜರ್ನಿಯನ್ನ ಮುಂದುವರಿಸ್ತಾರೆ. ಹಲವಾರು ಕಿಲೋಮೀಟರ್ ಬಂದರೂ ಅವರಿಗೆ ಪೋರ್ಟರ್ನ ಕ್ಯಾಬಿನ್ ಕಾಣೋದಿಲ್ಲ. ತುಂಬಾ ಸಮಯದ ನಂತರ ಗೊತ್ತಾಗುತ್ತೆ ನಾವು ರಾಂಗ್ ಟರ್ನ್ ತೆಗೆದುಕೊಂಡಿದ್ದೀವಿ ಎಂದು. ಹೀಗೆ ಅತಿಯಾದ ಹಿಮದ ಬಿರುಗಾಳಿ ಬರಲು ಶುರುವಾಗುತ್ತೆ. ಆ ಚಳಿಯಲ್ಲಿರಲು ಅವರಿಂದ ಆಗುತ್ತಿರಲ್ಲ. ಈ ಸಮಯದಲ್ಲಿ ಅವರಿಗೆ ದೂರದಲ್ಲಿ ಅದೇ ಸ್ಯಾನಿಟೋರಿಯಂ ಕಾಣುತ್ತೆ. ಅದೆಷ್ಟು ಭಯಾನಕ ಜಾಗವೆಂದು ನಮಗೆ ಗೊತ್ತು. ಆದರೆ ಅವರಿಗೆ ಗೊತ್ತಿಲ್ಲದ ಕಾರಣ ಅಲ್ಲಿಗೆ ಹೋಗಲು ನಿರ್ಧಾರ ಮಾಡ್ತಾರೆ. ಮತ್ತೊಂದು ವಿಷಯವೇನೆಂದರೆ 30 ವರ್ಷದಿಂದ ಆ 3 ಜನ ಬ್ರದರ್ಸ್ ಇಲ್ಲಿಯೇ ವಾಸ ಮಾಡ್ತಿರ್ತಾರೆ. ಹೀಗೆ ಅಲ್ಲಿಗೆ ಬಂದ ಅವರಿಗೆ ಆ ಅಬ್ಯಾಂಡೆಡ್ ಸ್ಯಾನಿಟೋರಿಯಂ ಕಂಡು ಇಲ್ಲಿ ಯಾರು ಕೂಡ ಇಲ್ಲ ಎಂದು ತಿಳಿಯುತ್ತೆ. ನಂತರ ಅವರೆಲ್ಲ ಸುಮ್ಮನೆ ಒಂದು ಕಡೆ ಇರದೆ ಆ ಸ್ಯಾನಿಟೋರಿಯಂ ಅನ್ನು ನೋಡಲು ಹೋಗ್ತಾರೆ. ಒಂದು ಆಫೀಸ್ ರೂಮ್ನಲ್ಲಿ ಅವರಿಗೆ ಕೆಲವು ಫೈಲ್ಗಳು ಸಿಗುತ್ತೆ. ಅದರಿಂದ ಈ ಸ್ಯಾನಿಟೋರಿಯಂನಲ್ಲಿ ಯಾವ ರೀತಿಯ ಪೇಷಂಟ್ಗಳಿದ್ದರು ಎಂದು ಗೊತ್ತಾಗುತ್ತೆ. ನಂತರ ವಿನ್ಸೆಂಟ್, ಕೇನಿಯಾ ಹಾಗೂ ಜನ ಒಂದು ಜಾಗಕ್ಕೆ ಹೋಗ್ತಾರೆ. ಆ ಜಾಗವನ್ನು ಎಕ್ಸ್ಪ್ಲೋರ್ ಮಾಡುವಾಗ ವಿನ್ಸೆಂಟ್ ಅವರಿಬ್ಬರಿಗೂ ಅತಿಯಾಗಿ ಹೆದರೋ ರೀತಿ ಪ್ರ್ಯಾಂಕ್ ಮಾಡ್ತಾನೆ. ಅದು ಅವರಿಬ್ಬರಿಗೂ ಇಷ್ಟವಾಗಲ್ಲ. ಆಗ ಅವರು ಅಲ್ಲಿಂದ ಕೋಪ ಮಾಡಿಕೊಂಡು ಹೊರಟೋಗ್ತಾರೆ. ಈ ಸಮಯದಲ್ಲಿ ನಮಗೆ ಅವರನ್ನು ವಾಚ್ ಮಾಡುತ್ತಿರೋ 1 ಐ ಕಾಣ್ತಾನೆ. ಆಗ ವಿನ್ಸೆಂಟ್ ಹೇಗೋ ಮಾಡಿ ಅಲ್ಲಿದ್ದ ಜನರೇಟರ್ ಅನ್ನು ಹುಡುಕಿ ಅದನ್ನು ಆನ್ ಮಾಡ್ತಾನೆ. ಅಲ್ಲೆಲ್ಲ ಲೈಟ್ ಆನ್ ಆದಾಗ ಪಾರ್ಟಿ ಮಾಡೋ ಅವರು ಅಲ್ಲಿದ್ದ ವೀಲ್ ಚೇರ್ನ ಮೂಲಕ ಒಂದು ಆಡಿಟೋರಿಯಂಗೆ ಬರ್ತಾರೆ.
ಅಲ್ಲಿಯೇ ಇದ್ದ ಫಿಲ್ಮ್ ಟೇಪನ್ನು ನೋಡಿ ಅದನ್ನು ಪ್ಲೇ ಮಾಡ್ತಾರೆ. ಆಗ ಅವರಿಗೆ ಈ ಸ್ಯಾನಿಟೋರಿಯಂನಲ್ಲಿ ಇಲ್ಲಿಗಲ್ ಆಗಿ ನಡೆದಿದ್ದ ಭಯಾನಕ ಎಕ್ಸ್ಪೆರಿಮೆಂಟ್ಗಳು ಕಾಣುತ್ತೆ. ಇದನ್ನೆಲ್ಲ ನೋಡಿ ಬೇಜಾರಾದ ಅವರು ಮಲಗಲು ಹೋಗ್ತಾರೆ. ಹೊರಗೆ ಅತಿಯಾದ ಹಿಮ ಸುರಿಯುತ್ತಿರುತ್ತೆ. ಅವರಲ್ಲಿದ್ದ ವಿನ್ಸೆಂಟ್ಗೆ ನಿದ್ದೆ ಬರುತ್ತಿರಲ್ಲ. ಅವನಿಗೆ ಈ ಸ್ಯಾನಿಟೋರಿಯಂ ಅನ್ನು ಎಕ್ಸ್ಪ್ಲೋರ್ ಮಾಡಬೇಕೆಂಬ ಆಸೆ ಇರುತ್ತೆ. ಹೀಗೆ ಆತ ಹೋದಾಗ ಅವನಿಗೆ ಒಂದು ಜಾಗದಲ್ಲಿ ಪೋರ್ಟರ್ನ ಶವ ಕಾಣುತ್ತೆ. ಸ್ನೇಹಿತರೆ, ಇವನ ಕ್ಯಾಬಿನ್ಗೆನೆ ಇವರು ಹೋಗಬೇಕಾಗಿದ್ದು. ಇದರಿಂದ ವಿನ್ಸೆಂಟ್ ಗಾಬರಿಯಾದಾಗ ಅಲ್ಲಿಯೇ ಇದ್ದ ಸಾಟೋತ್ ವಿನ್ಸೆಂಟ್ನ ಮುಖಕ್ಕೆ ಒಂದು ಐರನ್ ರಾಡ್ ಅನ್ನು ಹಾಕಿ ಸಾಯಿಸಿ ಬಿಡ್ತಾನೆ. ನಂತರ ಅವನನ್ನು ಎಳೆದುಕೊಂಡು ಹೋಗ್ತಾನೆ. ಬೆಳಿಗ್ಗೆ ಎದ್ದಾಗ ಜನಾಗೆ ವಿನ್ಸೆಂಟ್ ಕಾಣೋದಿಲ್ಲ. ಆಗ ಆಕೆ ಅವನ ಬಗ್ಗೆ ಎಲ್ಲರ ಬಳಿ ಹೋಗಿ ವಿಚಾರಿಸ್ತಾಳೆ. ಆದರೆ ಯಾರಿಗೂ ವಿನ್ಸೆಂಟ್ ಬಗ್ಗೆ ಗೊತ್ತಿರೋದಿಲ್ಲ. ಆಗ ಎಲ್ಲರೂ ಸ್ವಲ್ಪ ಮಟ್ಟಿಗೆ ಟೆನ್ಷನ್ ಆಗ್ತಾರೆ. ಎಲ್ಲರೂ ಒಂದೊಂದು ಗುಂಪಾಗಿ ವಿನ್ಸೆಂಟ್ ಅನ್ನು ಹುಡುಕಲು ಮುಂದಾಗ್ತಾರೆ. ಈ ಸಮಯದಲ್ಲಿ 4 ಜನ ಅಲ್ಲಿನ ಬೇಸ್ಮೆಂಟ್ಗೆ ಹೋಗ್ತಾರೆ. ಹೋದರೆ ಅಲ್ಲಿ ವಿನ್ಸೆಂಟ್ ಸಿಗೋದಿಲ್ಲ. ಆದರೆ ಅವರಿಗೆ ಎಕ್ಸ್ಪೆರಿಮೆಂಟ್ಗೆ ಯೂಸ್ ಮಾಡುತ್ತಿದ್ದ ಭಯಾನಕ ವೆಪನ್ಗಳು ಕಾಣುತ್ತೆ. ಮತ್ತೊಂದು ಗುಂಪಿಗೆ ಒಂದು ಕಡೆ ರಕ್ತ ಕಂಡು ತುಂಬಾ ಗಾಬರಿಯಾಗ್ತಾರೆ. ಈ ಸಮಯದಲ್ಲಿ ಅವರಿಂದ ಬೇರೆಯಾಗೋ ಜನಾಗೆ ಪೋರ್ಟರ್ನನ್ನು ಎತ್ತಿಕೊಂಡು ಹೋಗುತ್ತಿರೋ ಸಾಟೋತ್ ಕಾಣ್ತಾನೆ. ಅವನನ್ನೇ ಫಾಲೋ ಮಾಡಿಕೊಂಡು ಜನ ಹೋಗ್ತಾಳೆ. ಹೀಗೋದ ಒಂದು ಜಾಗದಲ್ಲಿ ಜನಾಗೆ ಪೋರ್ಟರ್ನನ್ನು ತುಂಡು ತುಂಡು ಮಾಡುತ್ತಿರೋ ಭಯಾನಕ ದೃಶ್ಯ ಕಾಣುತ್ತೆ. ಅವನ ಮಾಂಸವನ್ನು ತಿನ್ನಲು ಈ ರೀತಿ ಮಾಡುತ್ತಿದ್ದಾರೆ ಎಂದು ಅವಳಿಗೆ ಗೊತ್ತಾಗುತ್ತೆ. ಹಾಗೆಯೇ ಅಲ್ಲಿಗೆ 3 ಫಿಂಗರ್ ಬರ್ತಾನೆ. ಅಲ್ಲಿಂದ ಹೇಗೋ ಹೊರಬರೋ ಜನ ನಡೆದ ವಿಷಯವನ್ನು ತನ್ನ ಫ್ರೆಂಡ್ಸ್ಗಳಿಗೆ ಹೇಳಿದಾಗ ಅವಳ ಮಾತನ್ನ ಅವರು ನಂಬೋದಿಲ್ಲ. ಆಗ ಅಲ್ಲಿಗೆ ಪೋರ್ಟರ್ನ ಜಾಕೆಟ್ ಬೀಳುತ್ತೆ. ಅದನ್ನು ನೋಡಲು ಕೆನಿಯಾ ಹೋಗಿ ಅದನ್ನು ಓಪನ್ ಮಾಡ್ತಾಳೆ. ಮಾಡಿದರೆ ಅದರಲ್ಲಿ ಪೋರ್ಟರ್ನ ತಲೆ ಇರುತ್ತೆ. ಇದರಿಂದ ಎಲ್ಲರೂ ಭಯದಿಂದ ಕಿರುಚಾಡುವಾಗ ಅಲ್ಲಿಯೇ ಇದ್ದ ಕ್ಲೇರ್ನ ಕತ್ತಿಗೆ ಆ 3 ಬ್ರದರ್ಸ್ ಕಂಬಿಯನ್ನು ಹಾಕಿ ಮೇಲಕ್ಕೆ ಎಳಿತಾರೆ. ಅದರಲ್ಲಿ ತುಂಬಾ ಶಾರ್ಪ್ ಆದ ಬ್ಲೇಡ್ಗಳಿದ್ದ ಕಾರಣ ರಕ್ತ ಬರಲು ಶುರುವಾಗುತ್ತೆ. ಇದನ್ನು ನೋಡಿದ ಅವಳ ಲವ್ವರ್ ಆದ ಕೈಲ್ ಕ್ಲೇರ್ನನ್ನು ಉಳಿಸಿಕೊಳ್ಳಲು ತುಂಬಾ ಪ್ರಯತ್ನ ಪಡ್ತಾನೆ. ಆದರೆ ಆಗೋದಿಲ್ಲ. ಆ ಬ್ಲೇಡ್ನಿಂದ ಕ್ಲೇರ್ನ ತಲೆ ಕೆಳಗೆ ಬೀಳುತ್ತೆ. ಕೈಲ್ ಅವಳ ರಕ್ತದಿಂದ ನೆನೆದೋಗ್ತಾನೆ. ಆಗ ಅವರೆಲ್ಲ ಹೊರಗೆ ಓಡೋಗ್ತಾರೆ. ರಕ್ತ ಹೆಪ್ಪುಗಟ್ಟೋ ರೀತಿ ಹಿಮವಾಗುತ್ತಿದ್ದರು ಸ್ನೋ ಮೊಬೈಲ್ ಅನ್ನು ಸ್ಟಾರ್ಟ್ ಮಾಡ್ತಾರೆ. ಆದರೆ ಅದು ಸ್ಟಾರ್ಟ್ ಆಗೋದಿಲ್ಲ. ಏಕೆಂದರೆ ಅದರಲ್ಲಿದ್ದ ಸ್ಪಾರ್ಕ್ ಪ್ಲಗ್ ಅನ್ನು ಆ ಬ್ರದರ್ಸ್ ತೆಗೆದಿರ್ತಾರೆ. ಈ ವಿಷಯ ಅವರಿಗೆಲ್ಲ ಗೊತ್ತಾಗುತ್ತೆ. ಇಲ್ಲಿಯೇ ಇದ್ದರೆ ಚಳಿಯಲ್ಲೇ ಸಾಯುತ್ತೇವೆಂದು ಪುನಃ ಒಳಗೋಗ್ತಾರೆ. ಆದರೆ ಅವರಲ್ಲಿದ್ದ ಲೊರೆನ್ ಹೋಗೋದಿಲ್ಲ. ಏಕೆಂದರೆ ಅವಳು ಸ್ಕೀ ಚಾಂಪಿಯನ್ ಆಗಿರ್ತಾಳೆ. ನಾನು ಸ್ಕೀ ಮಾಡಿಕೊಂಡು ಇಲ್ಲಿಂದ ಹೋಗಿ ಸಹಾಯಕ್ಕಾಗಿ ಯಾರನ್ನಾದರೂ ಕರೆದುಕೊಂಡು ಬರುವೆ ಎಂದು ಹೇಳ್ತಾಳೆ. ಅದಕ್ಕೆ ಅವರು ಸರಿ ಎಂದಾಗ ಲೊರೆನ್ ಅಲ್ಲಿಂದ ಹೊರಡ್ತಾಳೆ. ನಂತರ ಆಫೀಸ್ ರೂಮ್ನಲ್ಲಿ ಎಲ್ಲರೂ ಲಾಕ್ ಆಗ್ತಾರೆ. ಅಲ್ಲಿದ್ದ ಫೈಲನ್ನು ಚೆಕ್ ಮಾಡ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ಈ ಬ್ರದರ್ಸ್ಗಳಿಗೆ ಕ್ಯಾನಬಲಿಸಂನ ಲಕ್ಷಣಗಳಿದೆ ಎಂದು. ಅಂದರೆ ಇವರು ನರಭಕ್ಷಕರು ಎಂದು ಅವರಿಗೆ ತಿಳಿಯುತ್ತೆ. ಇತ್ತ ಆ 3 ಜನ ಪೋರ್ಟರ್ ಹಾಗೂ ವಿನ್ಸೆಂಟ್ನ ದೇಹಗಳನ್ನು ಕತ್ತರಿಸಿ ಒಂದು ಕಡೆ ಸ್ಟೋರ್ ಮಾಡ್ತಾರೆ. ಅವರಿಂದ ಬದುಕಲು ಇವರ ಬಳಿ ಯಾವ ರೀತಿಯ ವೆಪನ್ಗಳು ಇರೋದಿಲ್ಲ. ಬೇಸ್ಮೆಂಟ್ನಲ್ಲಿ ವೆಪನ್ಗಳಿರೋ ಬಗ್ಗೆ ಅವರಿಗೆ ಗೊತ್ತಿದ್ದರಿಂದ ಕೈಲ್, ಸಾರಾ ಹಾಗೂ ಡೇನಿಯಲ್ ಅಲ್ಲಿಗೋಗ್ತಾರೆ. ಆ 3ರನ್ನು ಈ ಬ್ರದರ್ಸ್ ವಾಚ್ ಮಾಡುತ್ತಿರೋದು ನಮಗೆ ಕಾಣುತ್ತೆ. ಇತ್ತ ವನಯ್ ರೂಮ್ನಲ್ಲಿ ಲಾಕ್ ಆಗಿದ್ದ ಹುಡುಗಿಯರನ್ನು ಹೊರಗೆ ಎಳೆಯಲು ಪ್ರಯತ್ನ ಪಡ್ತಾನೆ. ಆದರೆ ಆಗೋದಿಲ್ಲ. ಬೇಸ್ಮೆಂಟ್ನಲ್ಲಿದ್ದ ವೆಪನ್ಗಳನ್ನು ಎತ್ತಿಕೊಳ್ಳೋ ಅವರು ಅಲ್ಲಿಂದ ಓಡೋಗ್ತಾರೆ. ಆದರೆ ಕೊನೆಯಲ್ಲಿ ಹೋಗುತ್ತಿದ್ದ ಡ್ಯಾನಿಯಲ್ ಸಾಟೂತ್ನ ಕೈಗೆ ಸಿಗ್ತಾನೆ. ಈ ವಿಷಯ ಓಡೋಗುತ್ತಿದ್ದ ಅವರಿಗೆ ಗೊತ್ತಾಗೋದೇ ಇಲ್ಲ. ಹೀಗೆ ಅವರು ರೂಮ್ಗೆ ಬರ್ತಾರೆ. ಡ್ಯಾನಿಯಲ್ ಮಿಸ್ ಆಗಿರೋ ವಿಷಯ ತಿಳಿಯುತ್ತೆ. ಹಾಗೆಯೇ ಅವರಿಗೆಲ್ಲ ಡ್ಯಾನಿಯಲ್ ಜೋರಾಗಿ ಕಿರ್ಚುತ್ತಿರುವ ಶಬ್ದ ಕೇಳುತ್ತೆ. ಆಗ ಕೈಲ್ ಡ್ಯಾನಿಯಲ್ನನ್ನು ಉಳಿಸಲು ಶಬ್ದ ಬರುತ್ತಿದ್ದ ಕಿಚನ್ಗೆ ಯಾವುದೇ ರೀತಿಯ ಶಬ್ದ ಮಾಡದೆ ಹೋಗ್ತಾನೆ. ಹೋಗಿ ನೋಡಿದರೆ ಆ ಬ್ರದರ್ಸ್ ಡ್ಯಾನಿಯಲ್ ಜೀವಂತವಾಗಿರುವಾಗಲೇ ಅವನ ದೇಹದ ಮಾಂಸವನ್ನ ಕತ್ತರಿಸಿ ಹಸಿ ಮಾಂಸವನ್ನೇ ತಿನ್ನುತ್ತಿರುತ್ತಾರೆ. ಅವನ ನರಳಾಟವನ್ನು ನೋಡುತ್ತಿದ್ದ ಕೈಲ್ಗೆ ಅಲ್ಲಿರಲು ಆಗೋದಿಲ್ಲ. ಆಗ ಹೊರಬರೋ ಅವನು ನಡೆದ ವಿಷಯವನ್ನು ಹುಡುಗಿಯರಿಗೆ ಹೇಳ್ತಾನೆ. ಆಗ ಕೇನಿಯಾ ಒಂದು ಉಪಾಯ ಮಾಡ್ತಾಳೆ. ಅದನ್ನು ಅವರಿಗೆ ಹೇಳ್ತಾಳೆ. ಅದೇನೆಂದರೆ ಆ 3ರನ್ನು ಎಲ್ಲರೂ ಸೇರಿ ಚಾಕು ಹಾಗೂ ಬೆಂಕಿಯಿಂದ ಹೆದರಿಸೋದು. ಇದೇ ರೀತಿ ಮಾಡಿ ಅವರಿಗೆ ಹೆದರಿಸಿ ಒಂದು ಸೆಲ್ನಲ್ಲಿ ಲಾಕ್ ಮಾಡ್ತಾರೆ. ಇತ್ತ ಸ್ಕೀ ಮಾಡಿಕೊಂಡು ಹೋಗಿದ್ದ ಲೊರೆನ್ಗೆ
ಚಳಿ ತಡೆಯಲು ಆಗದೆ ಒಂದು ಕಡೆ ಕುಳಿತಿರ್ತಾಳೆ. ಆ ಜಾಗದಲ್ಲಿ ಬೆಂಕಿಯನ್ನು ಹತ್ತಿಸಲು ಅವಳಿಂದ ಆಗುತ್ತಿರಲ್ಲ. ಇತ್ತ ಜನ ಹಾಗೂ ಕೈಲ್ ಆ ಮೂವರನ್ನು ಬೆಂಕಿಯಿಂದ ಕೊಲ್ಲಲು ಮುಂದಾಗ್ತಾರೆ. ಆದರೆ ಕೇನಿಯಾ ಆ ರೀತಿ ಮಾಡಲು ಬಿಡೋದಿಲ್ಲ. ಈ ರೀತಿ ಅವರನ್ನು ಕೊಂದರೆ ನಮಗೂ ಅವರಿಗೂ ವ್ಯತ್ಯಾಸ ಇಲ್ಲ ಎಂಬಂತೆ ಮಾತಾಡ್ತಾಳೆ. ಅವರನ್ನ ಕೊಲ್ಲೋದನ್ನು ತಪ್ಪಿಸ್ತಾಳೆ. ಆದರೆ ಅವಳಿಗೆ ಗೊತ್ತಿರೋದಿಲ್ಲ ಇದು ತನ್ನ ಜೀವನದಲ್ಲೇ ಮಾಡುತ್ತಿರೋ ಅತಿ ದೊಡ್ಡ ತಪ್ಪು ಎಂದು. ಹಾಗಾಗಿ ಕೈಲ್ ಅವರನ್ನ ಕೊಲ್ಲೋದಿಲ್ಲ. ಕೇನಿಯಾ ಮಾಡಿದ್ದು ಯಾರಿಗೂ ಸರಿ ಅನ್ನಿಸಲ್ಲ. ಆದರೂ ಅವರೆಲ್ಲ ಸುಮ್ಮನಿರ್ತಾರೆ. ನಂತರ ಹುಡುಗಿಯರು ಸ್ಪಾರ್ಕ್ ಪ್ಲಗ್ ಅನ್ನು ಹುಡುಕಲು ಹೋದರೆ ಕೈಲ್ ಅವರನ್ನು ಕಾಯುತ್ತಾ ಅಲ್ಲಿಯೇ ಕುಳಿತಿರ್ತಾನೆ. ಆದರೆ ರಾತ್ರಿಯೆಲ್ಲ ಆತ ನಿದ್ದೆ ಮಾಡಿರದ ಕಾರಣ ಅಲ್ಲಿಯೇ ಮಲಗ್ತಾನೆ. ಸ್ನೇಹಿತರೆ, ಆ ಮೂವರನ್ನು ಇವರು ಯಾವ ಸೆಲ್ನಲ್ಲಿ ಲಾಕ್ ಮಾಡಿದ್ದಾರೋ ಅದೇ ಸೆಲ್ನಲ್ಲಿ ಇವರು 30 ವರ್ಷದ ಹಿಂದೆ ಇದ್ದಿದ್ದು. ಹಾಗಾಗಿ ಅವರಿಗೆ ಅದೇ ಸೆಲ್ನಲ್ಲಿ ಆ ಹೇರ್ ಪೆನ್ ಸಿಗುತ್ತೆ. ಅದನ್ನು ಉಪಯೋಗಿಸಿ 3 ಫಿಂಗರ್ ಲಾಕ್ ತೆಗಿತಾನೆ. ಆಗ ಹೊರಗೆ ಬರೋ ಅವರು ಕೈಲ್ನ ಕತ್ತನ್ನು ಹಿಡಿತಾರೆ. ಇತ್ತ ಅವರಿಗೆ ಸ್ಪಾರ್ಕ್ ಪ್ಲಗ್ ಎಲ್ಲಿಯೂ ಸಿಗೋದಿಲ್ಲ. ಆಗ ಕೇನಿಯಾ ಕೈಲ್ನನ್ನು ನೋಡಲು ಸೆಲ್ನ ಬಳಿ ಹೋಗ್ತಾಳೆ. ಹೋದಾಗ ಗೊತ್ತಾಗುತ್ತೆ ಸೆಲ್ನಲ್ಲಿ ಯಾರು ಕೂಡ ಇಲ್ಲ ಎಂದು. ಹಾಗೆ ಅವಳಿಗೆ ಕೈಲ್ ಕೂಡ ಎಲ್ಲಿಯೂ ಕಾಣೋದಿಲ್ಲ. ಈ ವಿಷಯವನ್ನ ತನ್ನ ಫ್ರೆಂಡ್ಸ್ಗಳಿಗೆ ಹೇಳ್ತಾಳೆ. ಆಗ ಅವರು ಚಾಕು ಹಿಡಿದು ಕೈಲ್ನನ್ನು ಹುಡುಕಾಡ್ತಾರೆ. ಈ ಸಮಯದಲ್ಲಿ ಮುಖಕ್ಕೆ ಬಟ್ಟೆ ಹಾಕಿರೋ ವ್ಯಕ್ತಿಯನ್ನ ನೋಡಿ ಇವನು ಕೂಡ ಅವರಲ್ಲೊಬ್ಬ ಎಂದು ಎಲ್ಲರೂ ಸೇರಿ ಚಾಕುವಿನಿಂದ ಚುಚ್ಚಿ ತುಂಬಾ ಭೀಕರವಾಗಿ ಅವನನ್ನು ಸಾಯಿಸ್ತಾರೆ. ಆಗ ಅವರಿಗೆ ಗೊತ್ತಾಗುತ್ತೆ ತಾವು ಸಾಯಿಸಿದ್ದು ಕೈಲ್ ಎಂದು. ಆ ಮೂವರನ್ನು ಕೊಲ್ಲೋದು ಬೇಡ ಎಂದು ತತ್ವ ನುಡಿಯುತ್ತಿದ್ದ ಕೇನಿಯಾನೆ ಕೈಲ್ನನ್ನು ತುಂಬಾ ವೈಲೆಂಟ್ ಆಗಿ ಕೊಂದಿರ್ತಾಳೆ. ಅವರನ್ನು ಕೊಲ್ಲೋ ಕೆಲಸವನ್ನ ಇವರು ಮೊದಲೇ ಮಾಡಿದ್ದರೆ ಈ ಘಟನೆ ನಡೆಯುತ್ತಿರಲಿಲ್ಲ. ಆಗ ಅವರು ತಪ್ಪಿಸಿಕೊಳ್ಳಲು ಓಡೋಗಿ ಒಂದು ರೂಮ್ಗೆ ಹೋಗ್ತಾರೆ. ಅದು ಆ ಬ್ರದರ್ಸ್ ಮಲಗೋ ರೂಮ್ ಆಗಿರುತ್ತೆ. ಅಲ್ಲಿಯೇ ಅವರಿಗೆ ಸ್ನೋ ಜಾಕೆಟ್ ಸಿಗುತ್ತೆ. ಅದರಿಂದ ಖುಷಿಯಾಗೋ ಅವರು ಆ ಸ್ಯಾನಿಟೋರಿಯಂನಿಂದ ಹೊರಗೋಗಲು ತುಂಬಾ ಪ್ರಯತ್ನ ಪಡ್ತಾರೆ. ಆದರೆ ಆ ಬ್ರದರ್ಸ್ ಬಿಡೋದಿಲ್ಲ. ಹೇಗೋ ಮಾಡಿ ಹೊರಗೋಗುವ ಒಂದು ಮಾರ್ಗವನ್ನು ಕಂಡುಕೊಳ್ತಾರೆ. ಅದರಿಂದ 3 ಜನ ಹೊರಗೆ ಬರ್ತಾರೆ. ಆದರೆ ಕೊನೆಯದಾಗಿ ಹೋಗುತ್ತಿದ್ದ ಜನ ಅವರಿಂದ ತುಂಬಾ ಭಯಾನಕವಾಗಿ ಬಲಿಯಾಗ್ತಾಳೆ. ಅವಳನ್ನು ಉಳಿಸಿಕೊಳ್ಳಲು ಅವರಿಂದ ಆಗೋದಿಲ್ಲ. ನಂತರ ಆ ಮೂವರು ಅಲ್ಲಿಂದ ಓಡೋಗುವಾಗ ಅಲ್ಲಿಗೆ ಸ್ನೋ ಮೊಬೈಲ್ನಲ್ಲಿ ಆ ಬ್ರದರ್ಸ್ ಬರ್ತಾರೆ. ಈ ಸಮಯದಲ್ಲೇ ಬ್ರಿಡ್ಜೆಟ್ ಸಾಟೂತ್ನ ಕೈಗೆ ಸಿಗ್ತಾಳೆ. ಅವಳನ್ನು ಬೀಳಿಸಿ ಅವಳ ಮೇಲೆ ಸ್ನೋ ಮೊಬೈಲ್ ಅನ್ನು ಬಿಟ್ಟು ಅವಳನ್ನು ಕೊಲ್ಲಲಾಗುತ್ತೆ. ಹೀಗೆ ಬೆಳಿಗ್ಗೆಯಾಗುತ್ತೆ. ಆಗ ನಮಗೆ ಚಳಿಯನ್ನು ತಡೆಯಲಾರದೆ ಒಂದು ಕಡೆ ಸತ್ತು ಹೋಗಿರೋ ಲೊರೆನ್ ಕಾಣ್ತಾಳೆ. ಸ್ನೇಹಿತರೆ, ಲೊರೆನ್ ಸ್ವಲ್ಪ ಮುಂದೆ ಹೋಗಿದ್ದರೆ ಅವಳಿಗೆ ರೋಡ್ ಸಿಗುತ್ತಿತ್ತು. ಆದರೆ ರಾತ್ರಿಯಲ್ಲಿ ಬೀಳುತ್ತಿದ್ದ ಆ ಸ್ನೋಯಿಂದ ಅವಳಿಗೆ ರೋಡ್ ಕಂಡಿರೋದಿಲ್ಲ. ಇತ್ತ ಕೇನಿಯಾ ಹಾಗೂ ಸಾರಾ ಉಪಾಯ ಮಾಡಿ ಒನೈಗೆ ಹೊಡೆದು ಕೆಳಗೆ ಬೀಳಿಸ್ತಾರೆ. ಆಗ ಆ ಸ್ನೋ ಮೊಬೈಲ್ ತೆಗೆದುಕೊಂಡು ತುಂಬಾ ಖುಷಿಯಿಂದ ಆ ಇಬ್ಬರು ಆ ಜಾಗದಿಂದ ಹೋಗ್ತಾರೆ. ಆದರೆ ಆ ಖುಷಿ ಹೆಚ್ಚು ಸಮಯ ಇರೋದಿಲ್ಲ. ಹೇಗೆಂದರೆ ಆ ಜಾಗದಲ್ಲಿ 3 ಫಿಂಗರ್ ತುಂಬಾ ಸ್ಟ್ರಾಂಗ್ ಆದ ವೈರ್ ಅನ್ನು ಹಾಕಿರ್ತಾನೆ. ಆ ವೈರ್ ಸರಿಯಾಗಿ ಅವರ ಕತ್ತಿಗೆ ಹೊಡೆಯುತ್ತೆ. ಆಗ ಅವರ ತುಂಡಾದ ತಲೆಗಳು ಮೇಲಕ್ಕೆ ಹಾರುತ್ತೆ. ಆಗ ಟ್ರಕ್ನಲ್ಲಿ ಬರೋ 3 ಫಿಂಗರ್ ಆ ತಲೆಗಳನ್ನು ತೆಗೆದುಕೊಂಡು ಹೋಗ್ತಾನೆ. ಅಲ್ಲಿಗೆ ರಾಂಗ್ ಟರ್ನ್ 4 ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದಲ್ಲಿ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.